ರಾಜ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಿದೆ. ಸುರಂಗ ನಿರ್ಮಾಣದಿಂದ ಏನ್ ಪ್ರಯೋಜನ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಪ್ರಶ್ನೆ ಮಾಡಿದ್ದಾರೆ. ಬರಗಾಲ ತಾಂಡವಾಡ್ತಾ ಇದೆ. ಈ ಟೈಮ್ನಲ್ಲಿ ಸುರಂಗ ಬೇಕಾ? ಸುರಂಗ ನಿರ್ಮಾಣ ಮಾಡೋದು ಇದ್ದೇ ಇರುತ್ತೆ. ಮೊದಲು ರೈತರು ಏನೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ರಾಮುಲು ಅವರು ಪ್ರಶ್ನೆ ಮಾಡಿದ್ದಾರೆ. ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಣಕಾಸಿನ ಪರಿಸ್ಥಿತಿ ದಿವಾಳಿ ಎತ್ತೋಗಿದೆ. ಇವತ್ತು ಏನ್ ಹೇಳ್ತಾ ಇದಾರೆ, ಇವತ್ತು ನಾವು ಸುರಂಗ ಮಾರ್ಗ ಮಾಡ್ತೀವಿ ಅಂತಾರ. ಇದರಿಂದ ಏನ್ ಲಾಭ? ಸುರಂಗ ಮಾರ್ಗ ಮಾಡೋದ್ರಿಂದ ಟ್ರಾಫಿಕ್ ಅಲ್ಲ, ರೈಟ್ ಸುರಂಗ ಮಾರ್ಗ ಮಾಡಬೇಕು. ನಿನ್ನ ಆರ್ಥಿಕ ಶಕ್ತಿನ, ನಿನ್ನ ಆರ್ಥಿಕ ಸಂಪನ್ಮೂಲ ಇಲ್ಲಾರ್ದಂತ ಟೈಮಲ್ಲಿ ಸುರಂಗ ಮಾರ್ಗ ಮಾಡಿ ಅದರಿಂದ ಕಮಿಷನ್ ಹೊಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದರಿಂದ 30% 40% ಕಮಿಷನ್ ಹೊಡೆಯೋ ಸಲುವಾಗಿ ಈ ಸುರಂಗ ಮಾರ್ಗ ಮಾಡ್ತಾ ಇದಾರೆ. ಇದರಿಂದ ಸದ್ಯಕ್ಕಂತೂ ನಮ್ಮ ರಾಜ್ಯಕ್ಕೆ ಅದೇ ಲಾಭ ಇಲ್ಲ. ಇವತ್ತು ಸುರಂಗ ಮಾರ್ಗ ಮಾಡೋದ್ರಿಂದ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಿನ್ ಸಂಪನ್ಮೂಲ ಇಲ್ಲಾರ್ದಂತ ಟೈಮಲ್ಲಿ ಯಾವ ರೀತಿ ಸುರಂಗ ಮಾಡಕ್ಕಾಗುತ್ತೆ? ಫಸ್ಟ್ ರೋಡ್ಗಳಲ್ಲಿದ್ದಂತ ಗುಂಡಿಗಳು ಮುಚ್ಚಂತ ಕೆಲಸ ಮಾಡ್ರಿ. ಬರಗಾಲ ಬಂದಿದ್ರೆ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರ, ಅವ್ರಿಗೆ ಪರಿಹಾರ ಹಣವನ್ನು ಘೋಷಣೆ ಮಾಡಂತ ಕೆಲಸ ಮಾಡ್ರಿ. ನಿಮ್ಮ ಮಂತ್ರಿಗಳು ಎಲ್ಲೆಲ್ಲಿದ್ದಾರ ಅವರೆಲ್ಲರೂ ಕೂಡ ಹೋಗಿ ವೀಕ್ಷಣೆ ಮಾಡಂತ ಕೆಲಸ ಮಾಡ್ರಿ. ಆತ್ಮಹತ್ಯೆಗಳು ಮಾಡ್ಕೊಂತ ಇದಾರ, ಅಂತವ್ರನ್ನ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡ್ಲಿ. ಇವತ್ತು ಇವೆಲ್ಲ ಕೂಡ ಹಣ ಇಲ್ಲ ಅಂತೇಳಿ ಯಾರು ಕೂಡ ಹೋಗ್ತಾ ಇಲ್ಲ. ಸುಮ್ನೆ ಏನೋ ಗೆದ್ದಾರ ಅಂತೇಳಿ ಇವತ್ತು ಯಾರು ಕೂಡ ಕ್ಷೇತ್ರದಲ್ಲಿ ಹೋದ್ರಿಂದ ಜನರು ಕಲ್ಲುಗಳು ತೊಗೊಂಡು ಹೊಡೆಯಂತ ಪರಿಸ್ಥಿತಿಯಲ್ಲಿ ಇದಾರ. ಇಂಥ ಪರಿಸ್ಥಿತಿಯಲ್ಲಿ ಸುರಂಗ ಮಾರ್ಗ ಯಾರಿಗೂ ಬೇಕಾಗಿದೆ? ಸ್ವಲ್ಪ ನಿಧಾನ ಮಾಡೋಣ, ಏನಷ್ಟು ಅವಸರ ಇಲ್ಲ, ನಿಧಾನ ಮಾಡೋಣ. ಇವತ್ತು ಇದರದಲ್ಲಿ ಕೂಡ ಹಣ ಹೊಡಿಬೇಕಂದೇಳಿ ಪ್ರಯತ್ನವನ್ನು ಕೂಡ ಮಾಡಂತ ಕೆಲಸ ಆಗ್ತದೆ.